ಕಾವ್ಯಾಗೆ ಬಕೆಟ್ ಹಿಡಿತಿದ್ಯಾ ಎಂದ ರಿಷಾ ಗೌಡ ಮಾತಿಗೆ ಗಿಲ್ಲಿ ಸಖತ್ ಟಕ್ಕರ್. ನೀನ್ ಬಕೆಟ್ ಹಿಡಿತಿದ್ಯಾ ಕಾವ್ಯಂಗೆ? ಹಂಗ ನೀನ್ ಎಲ್ರಿಗೂ ಹಿಡಿತಾ ಇದ್ದೆ 15 ಜನಕ್ಕೆ. ನೀನು ಬಂದಾಗ್ಲೇ ಕಾಮಿಡಿ ಪೀಸ್ ಆಗ್ಬಿಟ್ಟೆ. ರಿಷಾ ನೀನೇ ಬಕೆಟ್ ಡ್ರಮ್ಮು ಎಂದು ಕಾಲೆಳೆದ ಗಿಲ್ಲಿ. ನಿನ್ನ ಹತ್ರ ನಾನು ಅನ್ನಿಸಿಕೊಳ್ಳಲ್ಲ. ತಾರಕಕ್ಕೇರಿದ ಇಬ್ಬರ ನಡುವೆ ಮಾತಿನ ಮಲ್ಲ ಯುದ್ಧ. ದೊಡ್ಮನೆಯಲ್ಲಿ ಹೊಸ ಹೊಸ ಟಾಸ್ಕ್ ಗಳನ್ನ ಕೊಡಲಾಗ್ತಾ ಇದೆ. ಈ ಬಾರಿಯ ಬಿಗ್ ಬಾಸ್ ಬಹಳ ಕುತೂಹಲದಿಂದ ಸಾಕ್ತಿದ್ದು, ಯಾರು ಯಾವಾಗ ಹೇಗೆ ಆಚೆ ಬರ್ತಾರೆ ಅನ್ನೋದೇ ಗೊತ್ತಾಗ್ತಿಲ್ಲ. ಈ ಮಧ್ಯೆ ಬಿಗ್ ಬಾಸ್ ನಿಂದ ಈ ವಾರ ಹೊರ ಹೋಗಲಿರುವ ಸ್ಪರ್ಧಿಗಳ ಲಿಸ್ಟ್ ಘೋಷಣೆ ಮಾಡಲಾಗಿದೆ. ಒಟ್ಟು 8 ಸ್ಪರ್ಧಿಗಳು ನಾಮಿನೇಟ್ ಆಗಿದ್ದಾರೆ. ಇದರಿಂದ ನಾಮಿನೇಟ್ ಆದವರ ಎದೆ ಢವ ಢವ ಎನ್ನುತ್ತಿದೆ. ಇದರ ಬೆನ್ನಲ್ಲೇ ಕಾವ್ಯಾಗಾಗಿ ಗಿಲ್ಲಿ ಹಾಗೂ ವೈಲ್ಡ್ ಕಾರ್ಡ್ ನಲ್ಲಿ ಎಂಟ್ರಿ ಕೊಟ್ಟ ಕಂಟೆಸ್ಟೆಂಟ್ ರಿಷಾ ಗೌಡ ಮಧ್ಯೆ ಜೋರು ಜಗಳವೇ ಆಗಿ ಹೋಗಿದೆ. ನೀನ್ ಬಕೆಟ್ ಹಿಡಿತಿದ್ಯಾ ಕಾವ್ಯಂಗೆ? ಹಂಗ ನೀನ್ ಎಲ್ರಿಗೂ ಹಿಡಿತಾ ಇದ್ದೆ 15 ಜನಕ್ಕೆ. ಹೌದು, ಸ್ಪರ್ಧಿಗಳೆಲ್ಲ ಬೆಡ್ ಮೇಲೆ ಇರುವಾಗ ರಿಷಾ ಗೌಡ ಹಾಗೂ ಗಿಲ್ಲಿ ನಡುವೆ ವಾಕ್ಸಮರ ನಡೆದಿದೆ. ಕಾವ್ಯ ಒಂದು ಸಾರಿ ಜಗಳ ಆಡಿದ್ರೆ ಲೈಫ್ ನಲ್ಲಿ ಮತ್ತೆ ಮಾತನಾಡಲ್ಲ. ಕಾವ್ಯಾಗೆ ಬೇಡ ಅಂದ್ರೆ ಬೇಡ, ಬೇಕು ಅಂದ್ರೆ ಬೇಕು ಅಷ್ಟೇ ಎಂದು ಚಂದ್ರಪ್ರಭಾ ಬಳಿ ಕುಳಿತು ಗಿಲ್ಲಿ ನಟ ಮಾತನಾಡ್ತಿರ್ತಾನೆ. ಇತ್ತ ಗಿಲ್ಲಿ ಮಾತಿಗೆ ಕಾವ್ಯ ನಗ್ತಾ ಇದ್ಲು. ನಾವು ನೋಡು ಒಂದ್ಸರಿ ಜಗಳ ಆಡಿದ್ರೆ ಮಾತನಾಡಲ್ಲ ಲೈಫ್ ಅಲ್ಲಿ. ನಾವು ಬೇಡ ಅಂದ್ರೆ ಬೇಡ, ಬೇಕು ಅಂದ್ರೆ ಬೇಕು. ಆದ್ರೆ ಇದೇ ವೇಳೆ ಇನ್ನೊಂದು ಬೆಡ್ ಮೇಲೆ ಇದ್ದ ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ ರಿಷಾ, ಗಿಲ್ಲಿ ನೀನು ಕಾವ್ಯಾಗೆ ಬಕೆಟ್ ಹಿಡಿತಿದ್ಯಾ ಎಂದು ಪ್ರಶ್ನೆ ಮಾಡಿದ್ದಾರೆ. ಇದಕ್ಕೆ ಗಿಲ್ಲಿ, ನೀನು ಎಲ್ರಿಗೂ ಬಕೆಟ್ ಹಿಡಿತಾ ಇದೆಯಾ ಎಂದು ಟಕ್ಕರ್ ಕೊಟ್ಟಿದ್ದಾನೆ. ಇದ್ದಕ್ಕಿದ್ದಂತೆ ಫುಲ್ ಗರಂ ಆದ ರಿಷಾ ಜೋರು ಧ್ವನಿಯಲ್ಲಿ, ನಿನ್ನ ಹತ್ರ ನಾನು ಅನ್ನಿಸಿಕೊಳ್ಳಲ್ಲ ಗಿಲ್ಲಿ, ಬಂದಾಗಿನಿಂದ ನೋಡ್ತಾ ಇದ್ದೀನಿ 50 ಸಲ ಕಾವ್ಯ 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 ಅಂತಾನೆ ಇರ್ತೀಯಾ ಎಂದು ಕಿರ್ಚಾಡಿದ್ದಾರೆ. ಇತ್ತ ಮತ್ತೆ ಟಕ್ಕರ್ ಕೊಡಲು ಮುಂದಾದ ಗಿಲ್ಲಿ, ಹಂಗಾದ್ರೆ ರಿಷಾ ರಿಷಾ ಅಂತ ಬರಬೇಕಾ ಎನ್ನುತ್ತಾನೆ. ನನ್ನ ಹತ್ರ ನೀನು ಕಾಲು ಎಳೆಯಬೇಡ, ನೀನು ಫ್ರೀ ಪ್ರಾಡಕ್ಟ್ ಎಂದು ಗಿಲ್ಲಿ ನಟನಿಗೆ ರಿಷಾ ಹೇಳಿದ್ದಕ್ಕೆ, ನೀನು ಬಂದಾಗ್ಲೇ ಕಾಮಿಡಿ ಪೀಸ್ ಆಗ್ಬಿಟ್ಟೆ ಎಂದು ಮಾತಿಗೆ ಮಾತು ಗಿಲ್ಲಿ ಕೊಡ್ತಾನೆ ಇರ್ತಾನೆ. ಈ ವೇಳೆ ಇಬ್ಬರ ನಡುವೆ ಮಾತಿನ ಮಲ್ಲ ಯುದ್ಧ ತಾರಕಕ್ಕೇರಿದ್ದು, ನೀನು ಬಕೆಟ್ ಎಂದಿದ್ದಕ್ಕೆ ನೀನು ಡ್ರಮ್ ಎಂದು ಗಿಲ್ಲಿ ಬಿಗ್ ಆನ್ಸರ್ ಮಾಡಿದ್ದು ದೊಡ್ಮನೆಯಲ್ಲಿ ಇಂದು ಧಗ ಧಗ ಅನ್ನುವಂತಿದೆ. ಎಂಟರ್ಟೈನ್ಮೆಂಟ್ ಬ್ಯೂರೋ, ಜನಶಕ್ತಿ ನ್ಯೂಸ್, ಬೆಂಗಳೂರು.